ರೈತ ಈ ದೇಶದ ಬೆನ್ನೆಲುಬು. ರೈತರು ತಮ್ಮ ದೈನಂದಿನ ಜೀವನಕ್ಕಾಗಿ ವ್ಯವಸಾಯದ ಜೊತೆಗೆ ಮತ್ತೊಂದು ಕಸುಬು ಮಾಡಿದಾಗ ಮಾತ್ರ ಜೀವನ ಸಾಗುತ್ತದೆ. ಆದರೆ ಈ ವಿಧಿಯಾಟದಿಂದ ರೈತನ ಕನಸು ನುಚ್ಚು ನೂರಾಗಿ ಬದುಕು ಮೂರಾಬಟ್ಟೆ ಆಗುತ್ತದೆ ಎಂಬುದಕ್ಕೆ ಈ ಘಟನೆ ಉದಾಹರಣೆ. ಹೌದು, ಇಂಡಿ ತಾಲೂಕಿನ ತಡವಲಕ ಗ್ರಾಮದ ತೋಟದ ವಸತಿಯಲ್ಲಿ ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ 2 ತೋಳಗಳು ಬಡ ರೈತನಿಗೆ ಸೇರಿದ ಕುರಿಗಳ ದೊಡ್ಡಿಗೆ ಹೊಕ್ಕು 2 ಕುರಿಗಳನ್ನು ಕೊಂದು ಹಾಕಿವೆ. ಈ ಕುರಿಗಳು ತಡವಲಕ ಗ್ರಾಮದ ಬಸವರಾಜ ಸಂಗಪ್ಪ ಜಾಡರ್ ಎಂಬುವವರಿಗೆ ಸೇರಿದ ಕುರಿಗಳು ಎಂದು ತಿಳಿದು ಬಂದಿದೆ. ರೈತ ಬಸಪ್ಪ ಜಾಡರ್ ಹಾಗೂ ತನ್ನ ಪತ್ನಿ ಶಶಿಕಲಾ ಅವರು ಕುರಿಗಳನ್ನು ದೊಡ್ಡಿಯಲ್ಲಿ ಕಟ್ಟಿ ಬೇರೆಯವರ ತೋಟಕ್ಕೆ ಕೆಲಸಕ್ಕಾಗಿ ಹೋಗಿರ್ತಾರೆ. ಮನೆಯಲ್ಲಿ ಸುಮಾರು 80 ವರ್ಷದ ವಯಸ್ಸಿನ ಅಜ್ಜಿಯನ್ನ ಬಿಟ್ಟು ಕೆಲಸಕ್ಕೆ ಹೋಗಿದ್ದಾರೆ. ಆದರೆ ಮಧ್ಯಾಹ್ನ 1:30 ಸುಮಾರಿಗೆ 2 ತೋಳಗಳು ದೊಡ್ಡಿಯಲ್ಲಿ ಹೊಕ್ಕು 2 ಕುರಿಗಳನ್ನು ಕೊಂದು ಹಾಕಿವೆ. ಈ ಸಪ್ಪಳ ಕೇಳಿ ಅಜ್ಜಿ ಹೊರಗಡೆ ಬರುತ್ತಿದ್ದಂತೆ ತೋಳಗಳು ಓಡಿ ಹೋಗಿವೆ. ಇದನ್ನು ಕಂಡ ಅಜ್ಜಿ ಕೂಗಾಡಲು ಪ್ರಾರಂಭಿಸಿದ್ದಾರೆ. ನಂತರ ನೆರೆಹೊರೆಯವರು ಬರುವಷ್ಟರಲ್ಲಿ 2 ಕುರಿಗಳು ದೊಡ್ಡಿಯಲ್ಲಿ ಸತ್ತು ಬಿದ್ದಿವೆ. ಸುದ್ದಿ ತಿಳಿದು ಇಂಡಿ ಗ್ರಾಮೀಣ ಅರಣ್ಯ ಇಲಾಖೆಯ ತಡವಲಗ ಬೀಟ್ ಪ್ರವೀಣ್ ಕುಮಾರ್ ಹಚ್ಚಾಳ್ಕರ್ ಹಾಗೂ ತಡವಲಗ ಗ್ರಾಮ ಆಡಳಿತ ಅಧಿಕಾರಿ ಮಹಾಂತೇಶ್ ಗುರುಭೆಟ್ಟಿ ಹಾಗೂ ಪಶುಸಂಗೋಪನಾ ಇಲಾಖೆಯ ಸಿಬ್ಬಂದಿ ಸ್ಥಳಕ್ಕೆ ಹೋಗಿ ಪಂಚನಾಮ ಮಾಡಿದ್ದಾರೆ. ಕುರಿ ಕಳೆದುಕೊಂಡ ನೊಂದ ಮಹಿಳೆ ಶಶಿಕಲಾ ಬಸವರಾಜ್ ಜಾಡರ್ ಅವರು ಮಾತನಾಡಿ, ಕಡು ಬಡತನದ ಮಧ್ಯೆಯೂ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ 30,000 ಸಾಲ ಪಡೆದು ಕುರಿಗಳನ್ನು ಖರೀದಿ ಮಾಡಿ ಜೀವನ ಸಾಗಿಸುತ್ತಿದ್ದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವರದಿ ಲಕ್ಷ್ಮಣ್ ಲೋಕೋರ್. ಇಲ್ರಿ ಬಸವರಾಜ ಸಂಗಪ್ಪ ಜಾಡ್ರಿ. ಬಸವರಾಜ ಸಂಗಪ್ಪ 3 ಎಕರೆ 26 ಗುಂಟೆ. ಆ ತೋಳ ಎಕಡೆ ಹೋದ್ವು? ಎಷ್ಟ್ ಇದ್ದು ರೀ? 2 ಇದ್ದು ರೀ. ಬರ್ರಿ ಸರ್, ಬರ್ರಿ. ಎಂದೂ ಈ ಸಲ ಕುರಿ ಕೊಟ್ಟಿನಿ, ಎಂದೂ ಇಲ್ಲೇ ಬಂದಿತ್ರಿ.